ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ನಿಮ್ಮೂರು ಎಷ್ಟು ಚಂದ ಇದೆ, ಪರಿಸರ ಪ್ರಕೃತಿ ಎಲ್ಲ ಏನ್ ಚೆನ್ನಾಗಿ ಕಾಣಿಸುತ್ತೆ ಹೇಳಲ್ಲ. ನಾನು ಊರಿನ ಬ್ಲಾಗ್ಸ್ ಹಾಕಿದಾಗ ರಾಶಿ ಕಮೆಂಟ್ಸ್ ಬರ್ತಿತ್ತು. ಹೌದು, ನಂಗಳೂರು ರಾಶಿ ಚಂದ ಅಷ್ಟೇ ಅಲ್ಲ, ನಂಗಳು ಉತ್ತರ ಕನ್ನಡ ಜಿಲ್ಲೆನೇ ಅಷ್ಟು ಚಂದಕ್ಕಿದ್ದು. ಆದ್ರೆ ಈಗ ಸರ್ಕಾರದೊಂದು ಹೊಸ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಗೋಸ್ಕರ 16,000ಕ್ಕೂ ಹೆಚ್ಚು ಮರನ ಕಡಿತ್ವಡ. ಕಾಡೆಲ್ಲ ಕೊರ್ದಿ ಸುರಂಗ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡುದಡ, ಶರಾವತಿ ನೀರನ್ನ ಯೂಸ್ ಮಾಡಿ. ನಂಗಳು ಪಶ್ಚಿಮ ಘಟ್ಟದಲ್ಲಿ ಎಂತ ವಿಧವಾದ ಮರ ಇದ್ದು, ವನ್ಯ ಜೀವಿಗಳಿದ್ದ, ಅಳಿವಿನಂಚಿನಲ್ಲಿಪ್ಪು ಪ್ರಾಣಿ ದಿಕ್ಕು ಕೂಡ ಇದ್ದ. ಕಾಡನ್ನ ಕಡುದ್ರಿಂದ ಇದೆಲ್ಲ ನಾಶ ಆಗ್ತು. ಸುರಂಗ ಕೊರುದ್ರಿಂದ ವೈಬ್ರೇಷನ್ ಉಂಟಾಗ್ತು, ಅದ್ರಿಂದವ ಮಣ್ಣು ಸಡಿಲಾಗ್ತು. ಇದರಿಂದ ಹೆಚ್ಚಿನದಾಗಿ ಲ್ಯಾಂಡ್ ಸ್ಲೈಡ್ ಅಪ್ಪು ಚಾನ್ಸ್ ಅಂತೂ ರಾಶಿ ಇದ್ದು. ಇಲ್ಲಿ ಶರಾವತಿ ನದಿ ನೀರನ್ನೇ ನಂಬ್ಕಂಡು ಬದುಕು ಕಟ್ಕೊಂಡ್ ರಾಶಿ ಜನ ಇದ್ದ. ಅಕ್ಳೆಲ್ಲರ ಹೊಟ್ಟೆ ಮೇಲೆ ಹೊಡೆದಂಗಾಗ್ತು. ಒಂದು ಜಿಲ್ಲಾ ಆಸ್ಪತ್ರೆ ಬೇಕುಳಿ ಎಷ್ಟು ವರ್ಷದಿಂದ ಹೋರಾಟ ನಡೆಸ್ತಾ ಇದ್ದ. ಅದಕ್ಕಂತೂ ದುಡ್ಡು ಹಾಕಿದ್ವಿಲ್ಲ. ಆದ್ರೆ ಇದ್ಯಾವುದೋ ಬೇಡದೇ ಇದ್ದ ಪ್ರಾಜೆಕ್ಟ್ಗೆ ಎಷ್ಟೋ ಕೋಟಿ ದುಡ್ಡು ಸುರಿತಾ ಇದ್ದ. ಇದನ್ನ ವಿರೋಧ ಮಾಡಲೆ ಇನ್ನೂ 2 ಚಾನ್ಸ್ ನಂಗಳ ಕೇಳಿದ್ದು. ನಾಳೆ ಅಂದ್ರೆ ಸೆಪ್ಟೆಂಬರ್ 16ಕ್ಕೆ ಕಾರ್ಗಲಲ್ಲಿ ಮತ್ತೆ ಸೆಪ್ಟೆಂಬರ್ 18ಕ್ಕೆ ಗೇರ್ಸೊಪ್ಪದಲ್ಲಿ ಪಬ್ಲಿಕ್ ಹಿಯರಿಂಗ್ ನಡೀತಾ ಇದ್ದು. ಹೆಚ್ಚಿನ ಮಟ್ಟದಲ್ಲಿ ಜನ ಸೇರಿ ಭಾಗವಹಿಸಿ ವಿರೋಧ ಮಾಡಿದ್ರೆ ನಂಗಳು ಶರಾವತಿನ ನಂಗೋ ಉಳಿಸ್ಕೊಂಬುಲಾಗ್ತು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಜನ ಹೆಚ್ಚಿನ ರೀತಿಯಲ್ಲಿ ಬಪ್ಪಂಗೆ ಮಾಡಿ, ಎಲ್ಲರೂ ಆದಷ್ಟು ಬಪ್ಪಲೆ ಪ್ರಯತ್ನ ಮಾಡಿ ಮತ್ತೆ ಬನ್ನಿ.